ಉಪಾಧ್ಯಕ್ಷರ ಸದಸ್ಯರೇ ಹಾಗೂ ಮುದ್ದು ಮಕ್ಕಳು, ಪರಿಶೀಲನೆಯನ್ನು ನಾಗರಾಜ್ ಹಳ್ಳಿಯವರು ಓದಿದ್ದಾರೆ. ಅದರಲ್ಲಿ ಕೆಲವೊಂದು ವಿಚಾರವನ್ನು ನಾನು ಹೇಳಬೇಕು. ಎಸ್.ಟಿ. ಮೊದಲನೇದಾಗಿ ಸಮುದಾಯ ಎಲ್ಲ ಸಮುದಾಯದ ಸಹಭಾಗಿತ್ವ ಇರಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ. ಅದೊಂದು ತಪ್ಪು ಅಂತೇಳಿ ನಾವು ಹೇಳುವಾಗಿಲ್ಲ. ಒಂದು ಲೆಕ್ಕದಲ್ಲಿ ಯಾರ ಮಕ್ಕಳು ಯಾವ್ಯಾವ ಮಕ್ಕಳು ಶಾಲೆಗೆ ಬರ್ತಾರೋ ಆ ಪೇರೆಂಟ್ಸ್ ಹೊರತಾಗಿ ಎಲ್ಲ ಊರವರು ಸೇರಿದ್ರೆ, ಇಡೀ ಊರವ್ರು ಸೇರಿದ್ರೆ ಶಾಲೆ ಮತ್ತು ಇದಾಗ್ತದೆ, ಅಭಿವೃದ್ಧಿ ಹೊಂದುತ್ತದೆ ಅನ್ನೋದು ಧ್ಯೇಯ ಸರಿಯಾಗಿದೆ. ಆದರೆ ಈ ಒಂದು ಪರಿಸ್ಥಿತಿಗೆ ನನ್ನ ಅನಿಸಿಕೆ ವೈಯಕ್ತಿಕ, ನೀವು ತಪ್ಪು ತಿಳಿಬಾರ್ದು, ಗೌರ್ಮೆಂಟೇ ಕಾರಣ. ಇದಕ್ಕೆ ಯಾಕೆ ಕಾರಣ ಅಂತಂದರೆ, ಈಗ ಒಬ್ಬರು ಒಂದು ಮಗು ಬರ್ತದೆ, 1ನೇ ಕ್ಲಾಸಿಗೆ ಬರ್ತದೆ, 7ನೇ ಕ್ಲಾಸ್ ಮಟ್ಟನೂ ಅವರು ಪೇರೆಂಟ್ ಅವರು ಏನೇ ಇರಲಿ, ಒಂದು ಒಳ್ಳೆ ಇದಿರ್ಬೋದು, ಒಳ್ಳೆ ಸಹಕಾರ ಇರ್ಬೋದು, ಅಂಥ ವ್ಯಕ್ತಿಗಳು 7ನೇ ಕ್ಲಾಸಿನ ಮಗು ಈ ಶಾಲೆ ಬಿಟ್ಟು ಹೋದ ನಂತರ ಅವರು ಆಟೋಮೆಟಿಕಲಿ ಸದಸ್ಯತ್ವನೇ ಹೋಗ್ತಾರೆ. ಅಂದರೆ ಯಾವ ಮಕ್ಕಳು ಇಲ್ಲಿ ಶಾಲೆಗೆ ಬರ್ತಾರೋ ಅವ್ರನ್ನ ಮಾತ್ರ ಸದಸ್ಯರು ಮಾಡಬೇಕು. ಅವ್ರು ಅಲ್ಲದವ್ರನ್ನ ಅವ್ರನ್ನ ಯಾವುದೇ ಸಮುದಾಯ ಇರಲಿ, ಅವ್ರು ಎಷ್ಟು ಶಾಲೆಗೆ ಅಟ್ಯಾಚ್ಮೆಂಟ್ ಇರಲಿ, ಏನಿದ್ರು ಅವ್ರನ್ನ ಹೊರಗಿಟ್ಟೆ ಮಾಡುವಂಥ ಒಂದು ವ್ಯವಸ್ಥೆ ಬಂದಿದೆ. ಹಾಗಾಗಿ ಏನಾಗ್ತದೆ ಅಂದರೆ, ಈಗ ನಾವು ಹೊರಗಡೆ ಹೋದ ನಂತರ ನಾವು ಹೊರಗೇನೆ, ಮತ್ತು ಒಳಗೆ ನಮ್ಗೆ ಅವಕಾಶ ಇಲ್ಲ, ಆ ಥರ ಪರಿಸ್ಥಿತಿ. ಅದಕ್ಕೆ ಏನು ಮಾಡ್ಬೋದು ಅಂದರೆ, ಅಟ್ಲೀಸ್ಟ್ ಈಗ 18ರಲ್ಲಿ ಒಬ್ಬರನ್ನ ಇಬ್ಬರನ್ನ ಆ ಥರ ಮಾಡ್ಬೋದು, ಸೇರಿಸ್ಕೋಬೋದು. ಸಮಾಜದ ಒಂದು ಗಣ್ಯ ವ್ಯಕ್ತಿಗಳ ಅಥವಾ ಗ್ರಾಮದ್ದು ಹೀಗೆ ಆ ಥರ ಒಂದು ವ್ಯವಸ್ಥೆನ ಮಾಡ್ಬೋದು. ಆವಾಗ ಒಂದು ವರ್ಷ ಒಬ್ಬರಿಗೆ ಅವಾಗ ಅವರಿಗೂ ಒಂಥರ ಅಟ್ಯಾಚ್ಮೆಂಟ್ ಇರ್ತದೆ. ಈ ಅಟ್ಯಾಚ್ಮೆಂಟ್ ಏನಿತ್ತು, ನಾನು ಸಾಧಾರಣ ಈಗ 15-20 ನಾವು ಶಾಲೆಗೆ ಹೋಗುವಾಗ ಊರವರೇ ಮಕ್ಕಳಿಗೂ STMC ಇದಕ್ಕೂ ಸಂಬಂಧ ಇಲ್ಲ, ಎಲ್ಲರೂ ಬಂದು ಮಾಡ್ತಿದ್ರು, ಪೇಂಟಿಂಗ್ ಅದು ಇದು ಎಲ್ಲ ಮಾಡಿ ಇದು ಮಾಡ್ತಿದ್ರು, ಆ ಥರ ಪರಿಸ್ಥಿತಿ. ಇನ್ನು ಸಹಭಾಗಿತ್ವ ಇಲ್ಲ ಅಂತ ಹೇಳುವಾಗಿಲ್ಲ, ಯಾಕೆಂತಂದ್ರೆ ಪ್ರತಿ ದಿವಸನ ಒಂದು ಇದರಲ್ಲಿ ಬರೋದಿಲ್ಲ ಸಾರ್ವಜನಿಕರು. ಈಗ ಉದಾಹರಣೆಗೆ ಕಳೆದ ವರ್ಷ ನವೆಂಬರ್ 1ಕ್ಕೆ ರಾಜ್ಯೋತ್ಸವದಲ್ಲಿ ಸಾಯಂಕಾಲ ಕಾರ್ಯಕ್ರಮ ಮಾಡಿದ್ವಿ. ಇಡೀ ಗ್ರಾಮದವ್ರು ಬಂದು ಸ್ವಲ್ಪ ಎಜುಕೇಷನ್, ಸ್ವಲ್ಪ ಹೈ ಲೆವೆಲ್ ಎಜುಕೇಷನ್ ಅವ್ರಿಗೆ ಮುಂದೆ ಪ್ರಯೋಜನ ಆಗುವಂಥದ್ದು. ಈಗ ಯಾಕೆಂದರೆ ಪ್ರೈವೇಟ್ ಆ ಲೆಕ್ಕದಲ್ಲಿ ವಿಚಾರ ಮಾಡಿದ್ರೆ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಎಜುಕೇಷನ್ ಮಟ್ಟ ಭಾಳ ಚೆನ್ನಾಗಿದೆ. ಪ್ರೈವೇಟ್ ಶಾಲೆಯಲ್ಲಿ ನಿಮ್ಗೆ ಏನು ಇದು ನೋಡೋದಿಲ್ಲ, ಪಗಾರ ಯಾರು ಕಡಿಮೆ ಕೊಡ್ತಾರೋ ಅವ್ರಿಗೆ ನಿಲ್ಲಿಸ್ಕೊತಾರೆ, ಅವ್ರಿಗೆ ಏನಿಲ್ಲ ಹಿಂದೆ ಮುಂದೆ ಹೋಮ್ವರ್ಕು, ಅವರಿಗೆ ಮುಗಳಿಗೆ ಮ್ಯಾಲ್ ಮಾಡಲಿಕ್ಕೆ ಪುರುಷರು ತಿರ್ಬಾರ್ದು, ಆ ಥರ ತಲೆ ಒಳಗೆ ಬರೀ ಇದನ್ನು ತುಂಬಿ ಇದು ಮಾಡ್ತಾರೆ. ಈ ಗೌರ್ಮೆಂಟ್ ಶಾಲೆಗಳಲ್ಲಿ ಆ ಥರ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಖುಷಿ ಪಡ್ತಾ ಇದ್ದೇವೆ. ಎಜುಕೇಷನ್ ಮಟ್ಟನೂ ನಮ್ಮ ಶಾಲೆ ಇರ್ಬೋದು, ಬೇರೆ ಕಡೆ ನಾವು ಹೇಳೋದಿಲ್ಲ, ಯಾಕಂದ್ರೆ ನಮ್ಗೆ ವಿಶೇಷವಾಗಿ ಗೊತ್ತಿಲ್ಲ. ಉತ್ತಮವಾಗಿದೆ, ಅತಿ ಉತ್ತಮ ಅಂತ ಹೇಳ್ಬೋದು. ಆ ಥರ ಎಜುಕೇಷನ್ ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ. ಸೊ ಟೋಟಲಿ ಒಂದು ಒಳ್ಳೆಯ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ಸೊ ಮುಂದೆ ಏನಾದ್ರು ನ್ಯೂನತೆಗಳೇನಾದ್ರು ನಿಮಗೆ ಇದ್ದರೆ, ಅಥವಾ ಏನಾದ್ರು ನಾನು ಮಾತಾಡಿದ್ರಲ್ಲ ಬದಲಾವಣೆ ಏನಾದ್ರು ಇದೆ ಅಂತಂದರೆ ದಯವಿಟ್ಟು STMC ಸದಸ್ಯರು ಅಥವಾ ಪಾಲಕರು, ಪೋಷಕರು ಹೇಳ್ಬೋದು. ಇದನ್ನ ಸ್ವಲ್ಪ ಹಾಗಲ್ಲ ಹೀಗೆ ಅಂತ ಹೇಳಿ ಸ್ವಲ್ಪ ಸುಧಾರಣೆ ಮಾಡಿ ಹೇಳ್ಬೋದು ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಮುಂದಿನ ಹಂತ, ಈ ಸಭೆಯ ಅತ್ಯಂತ ಪ್ರಮುಖವಾದ ಹಂತ, ಪೋಷಕರು, ಸಾರ್ವಜನಿಕರು ಮತ್ತು ಮಕ್ಕಳು ಇವರ ಪರವಾಗಿ ಅಹವಾಲನ್ನು ಸ್ವೀಕರಿಸುವಂತ ಹಂತ ಮತ್ತು ಚರ್ಚೆಯನ್ನು ಮಾಡುವಂತ ಹಂತ. ಈ ಹಂತದಲ್ಲಿ ನಾವು ಈಗ ಈ ಒಂದು 3 ಗಂಟೆಯಿಂದ ನಾವು ಏನು ಕಾರ್ಯಕ್ರಮ ಶುರು ಮಾಡಿದ್ದೇವೆ, ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು ಅಥವಾ ಸರ್ಕಾರ ವತಿಯಿಂದ ಬಂದಿರುವಂತಹ ಅಧಿಕಾರಿಗಳಾಗಿರ್ಬೋದು ಹೇಳಿರೋ ಹಾಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ಶಾಲಾಭಿವೃದ್ಧಿಗೆ ಸಂಬಂಧಿಸಿದಂತೆ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಸಂಬಂಧಿಸಿದಂತೆ ತಮ್ಮಲ್ಲಿ ಯಾವ್ದಾದ್ರು ಅಂಶಗಳನ್ನ ಹೇಳ್ಬೇಕಂತಿದ್ರೆ, ಚರ್ಚೆ ಮಾಡ್ಬೇಕಂತಿದ್ರೆ ಅದನ್ನ ನಾವೀಗ ಚರ್ಚೆ ಮಾಡುವಂತ ಸಮಯ. ಆದಷ್ಟು ಈ ಒಂದು ಪ್ರಮುಖವಾದಂತಹ ಘಟ್ಟದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಚರ್ಚೆಯನ್ನ ಮಾಡಿ, ನಾವು ಈ ಸಮುದ್ರ ಮಥನ ಮಾಡಿ ಕಳೆದಾಗ ಅಮೃತ ಹೊರಗೆ ಹೇಗೆ ಬಂತೋ ಅದೇ ರೀತಿ ನಾವು ಚರ್ಚೆ, ನಮ್ಮ ಥಿಂಕಿಂಗ್, ನಮ್ಮ ಯೋಚನೆಯನ್ನ ಮಥನ ಮಾಡೋದ್ರಿಂದ ನಮ್ಗೆ ಎಲ್ಲೋ ಒಂದು ಸಮಸ್ಯೆಗಳು ಕೂಡ ಪರಿಹಾರ ಸಿಗಬಹುದು. ಅದು ಸರ್ಕಾರದ ಹಂತದಲ್ಲಿ
ಚರ್ಚೆ ಒಳಗಾಗಿ ನೆಕ್ಸ್ಟ್ ಅದರ ಫಲಾನುಭವಿಗಳು ನಿಮ್ಮ ಮಕ್ಕಳೇ ಆಗಿರ್ತಾರೆ, ನಮ್ಮ ಶಾಲೆ ಸಮುದಾಯವೇ ಆಗಿರ್ತದೆ ಅಂತ ಹೇಳ್ತಾ ಈ ಒಂದು ಪ್ರಮುಖ ಹಂತವನ್ನ ಶುರು ಮಾಡ್ತಾ ಇದ್ದೀನಿ. ಈಗ ಚರ್ಚೆ ಮಕ್ಕಳು ಅವ್ರಿಗೆ ಬೇರೆ ಏನಾದ್ರು ನಮಗೆ ನಮ್ಮ ಮನೆಯವರು ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಕಡೆ ನಮ್ಮ ಕರ್ಮ ಕೊಡ್ತೀವಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಏನಾದ್ರು ಮಾಡ್ತಾರೆ. ಯಾಕೆಂದ್ರೆ ಸಾರಿಗೆ ಬಂದೆ ಅಂತ ವ್ಯವಸ್ಥೆ ಇರ್ತದೆ, ಅದು ಕರ್ಕೊಂಡು ಹೋಗೋದು ಎಲ್ಲರೂ ನೀವು ಪಾಲಕರೇ ಅಲ್ಲ, ಅದು ಸಾರಿಗೆನೇ ಮಾಡ್ಲಿಕ್ಕೆ ಆಗುದಿಲ್ಲ. ಸಾರಿಗೆ ಬಂದೆ SPSC ಸಂಬಂಧಪಟ್ಟಂತೆ 1.5 ಕಿಲೋಮೀಟರ್ಗಿಂತ ಬೇರೆ SPSCಗೆ 3 ಕಿಲೋಮೀಟರ್ಗಿಂತ ಜಾಸ್ತಿ ಬರೋದು ಸಾರಿಗೆ ಬಸ್ ಪ್ರತಿ ವರ್ಷಕ್ಕೆ 6 ಕೋಟಿ ಅದು ಸಾರಿಗೆ ಸಂಬಂಧಪಟ್ಟಂತೆ ಇದು ಅಪ್ಲೈ ಮಾಡಬೇಕು. ಅದು ಸರ್ಕಾರದಿಂದ ಅವರಿಗೆ ಜಮಾ ಮಾಡಬೇಕು. ಅಲ್ಲಿ ನೀವು ಅದು ಜಮಾ ಪಟ್ಟಂತೆ ಆ ಬಡ್ಡಿಯನ್ನು ತೆಗೆದುಕೊಂಡು ನೀವು ಪಾಲಕರಿಗೋಸ್ಕರ ಗಾಡಿ ಮೇಲೆ ತಂದು ಬಿಟ್ಟು ಅದನ್ನು ಬರ್ಬೇಕು, ಅದು ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೋಬಹುದು. ಅದಕ್ಕೆ ಪರಿಹಾರ ಅಲ್ಲಿ ಏನಿದೆ ನೀವು ಹತ್ತಿರದಲ್ಲಿ ಈ ಶಾಲೆ ಹೊರತುಪಡಿಸಿ ಈ ಶಾಲೆ ಹೊರತುಪಡಿಸಿ ಇದೇ ಜಾತಿ ಬರ್ತಾರೆ ಆ ಶಾಲೆ ಹತ್ತಿರದಲ್ಲಿ ಸಮಸ್ಯೆ ಇಲ್ಲ. ಯಾಕಂದ್ರೆ ಹತ್ತಿರ ಶಾಲೆ ಬಿಟ್ಟು ಇಲ್ಲಿ ಯಾಕೆ ಬರ್ತಾರೆ ಆಯ್ತಾ. ಅಂದ್ರೆ ಅವರು ಗಂಡು ಮಕ್ಕಳಾದ್ರೆ ಬಸ್ಸಿಗೆ ಬಸ್ ಪಾಸ್ ಇದ್ರೆ ಅವ್ರಿಗೆ ಸಿಗಲ್ಲ, ಹೆಣ್ಣು ಮಕ್ಕಳಿಗೆ ಬಸ್ಸಿಗೆ ಬರ್ತಾ ಇದ್ರೆ ಅವ್ರಿಗೆ ಫ್ರೀ ಇದೆ, ಅವ್ರಿಗೆ ಸಿಗಲ್ಲ. ಇದು ಒಂದು 2-3 ಹೊರತುಪಡಿಸಿ ಉಳಿದಂತೆ ಏನಿದೆ ಅವ್ರಿಗೆ ಬರುತ್ತೆ, ಅವರಿಗೆ ಅಪ್ಲೈ ಮಾಡಿ. $37 ಜನ ಇಂಗ್ಲಿಷ್ ಪೈಕಿ ನೀವು ಸಮೀಕ್ಷೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಎಷ್ಟು ಜನ ಮಾಡಿದ್ದೀರಿ ನೀವು ಸಮೀಕ್ಷೆ? ನಾವು 25% ಮಾಡ್ತಾ ಇದ್ದೀವಿ. 25%. ಹಾಂ ಸರ್, ಈ ನಮ್ಮೂರಲ್ಲಿ ಈಗ ಹುಡುಸೇಕೊಪ್ಪ ಗದ್ದೆ ಮನೆ ಇವ್ರ ಊರಲ್ಲಿ ಮಕ್ಕಳಿದ್ದಾರೆ. ನಿಮ್ದು ಅವರು ಅಲ್ಲೇನು ಯಾವುದೇ ಸಮೀಕ್ಷೆ ಬಂದಿಲ್ಲ, ಯೂನಿವರ್ಸಿಟಿ ಯಾವುದೇ ಸಮೀಕ್ಷೆ ನಮ್ಮಲ್ಲಿ ಬಂದಿಲ್ಲ ಆಯ್ತಾ. ಅದೊಂದು ನಂತರ ನಮಗೇನು ಕೇಳಿದ್ರು, ಊರಲ್ಲಿ ವಿದ್ಯಾರ್ಥಿಗಳು ತಂದೆ ತಾಯಿ ಬಿಟ್ಟರೆ ಯಾವುದೇ ಪಾಲಕರಿಗೆ ಈ 1 ವರ್ಷ 2 ವರ್ಷ ಆಯಿತು ಯಾವುದೇ ನಮ್ಗೆ ಕರೆಯ ಬರ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಕ್ಕಾಗದೆ ಇದು 1 ವರ್ಷ ಇದ್ದಿದೆ. ರಾತ್ರಿ ಮಾಡಿದ್ದ ಒಂದು ಕರೆಯ ಬಂದಿದ್ದು ಬಿಟ್ಟರೆ ಈಗ ಆಗಸ್ಟ್ 15 ಜನವರಿ 26 ನವರಾತ್ರಿ ಇದೆ. ಮೊದಲು ಪ್ರತಿಯೊಂದು ಮನೆಗೂ ಕರೆಯ ಬರ್ತಿತ್ತು, ಈಗ ಯಾವುದಕ್ಕೂ ಬರ್ತಾ ಇಲ್ಲ. ಇದು ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ಈಗ ಕೆಲವೊಟ್ಟು ಏನಾಗುತ್ತೆ ಕೇಳಿದ್ರೆ ಪಾಲಕ ಒಂದು ಮಕ್ಕಳಿಗೆ ಒಂದು ತಂದೆ ತಾಯಿ ಇದ್ದವರಿಗೆ ಕೆಲವೊಟ್ಟು ಮುಜುಗರವಾಗುತ್ತೆ ಹೇಳಿ. ಇದು ಸಹಜವಾದ ವಿಚಾರ, ಯಾಕಂದ್ರೆ ನಾವಿದ್ದವಳು ಹಾಗೆ ಆಗ್ತಿತ್ತು. ಈಗ ನಾವು ಪಾಲಕರಾಗಿದ್ದೀವಿ, ಏನು ಊರವರಾಗಿದ್ದಕ್ಕೆ ನೇರವಾಗಿ ನಾವು ನಮ್ಮ ಮಕ್ಕಳು ಪರವಾಗಿ ನಮ್ಮ ಮೊಮ್ಮಕ್ಕಳ ಪರವಾಗಿ ನಾವು ಕೇಳ್ಬೋದು ಇವತ್ತು. ಇದಕ್ಕೆ ನೀವು ಸರಿಯಾಗಿ ಉತ್ತರ ಕೊಡ್ಬೇಕು. ನಾವು ಇದರಿಂದ ಮಕ್ಕಳಿಗೂ ತೊಂದರೆ